ಇವತ್ತು ಮಳೆ ಬರ್ತಿದೆ. ನಾವು ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಇವತ್ತು ಫುಲ್ ಆಲ್ಮೋಸ್ಟ್ ಎಲ್ಲ ಒಂದು 200+ ಕಾಲ್ಸ್ ಬಂದಿತ್ತು ಇವತ್ತು. ಇಡೀ ದಿನ ಆಲ್ಮೋಸ್ಟ್ ಫೋನ್ಸಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಮಳೆ ಬರ್ತಿದ್ದ ಕಾರಣ ಮನೇಲಿ ಹೋಗಿ ನೋಡೋಣ ಏನು ಮಾಡ್ತಿದ್ದಾರೆ ಇವರು ಅಂತೇಳಿ ಬರ್ತಾ ಇದ್ದೆ. ಬರ್ತಿದ್ದಂಗೆ ಗೊತ್ತಾಯಿತು ಇವತ್ತೇನೋ ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ಅಕ್ಕ ತಂಗಿರು. ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ನಮ್ಮ ಮನೆ ಕಣ್ಣುಗಳೇ ಏನ್ ಮಾಡತ್ತೀರಿ ಇಬ್ರು ಸೇರಿ? ಸಾಬುದಾನಿ ವಡಾನ ಇಲ್ಲಿ ಬಂದ್ರ ಇದು ಫುಲ್ ಲೆಂತ್ ಲಾಗ್ಸ್ ಬೇಕಿದ್ರೆ ಬಿಲ್ಡರ್ಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರಲ್ಲಿ ಫುಲ್ ಲೆಂತ್ ಲಾಗ್ಸ್ ಬರುತ್ತೆ. ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ಶಾರ್ಟ್ಸ್ ತರ ಬರುತ್ತೆ ಅಷ್ಟೇ, ಕ್ರಿಸ್ಪ್ ಆಗಿ. ಓಕೆ, ಏನೇನು ಇಂಗ್ರೀಡಿಯೆಂಟ್ ಪಟ್ ಹೇಳ್ಬೇಕು, ಯಾಕಂದ್ರೆ ಟೈಮ್ ಇರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ. ಇದನ್ನ ನೆನೆ ಇಟ್ಕೋಬೇಕು. ಸಾಬುದಾನಿನ 5 to 6 hours ಅಷ್ಟೇ. 5 to 6 hours ಸಾಬುದಾನಿ ನೆನೆ ಇಟ್ಕೋಬೇಕು. ಆಲೂ ಬೇಯಿಸಿ ಇಟ್ಕೊಂಡಿರ್ಬೇಕು. ಆಮೇಲೆ ಆಲೂ ಬೇಯಿಸಿ ಇಟ್ಕೊಂಡಿರೋದು 3 to 4. ಓಕೆ, ಆಮೇಲೆ ಮೆಣಸಿನಕಾಯಿ, ಶುಂಠಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಶೇಂಗಾ ಅಂದ್ರೆ ಕಡಲೆ ಬೀಜ ಅಂತಾರೆ ಆ ಕಡೆ ಸೌತ್ ಕರ್ನಾಟಕ ಕಡೆ. ಇದನ್ನ ಹುರಿದಿಟ್ಕೊಂಡಿರೋದು. ಓಕೆ, ನೆಕ್ಸ್ಟ್ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಳ್ಳೋದಾ? ಆಮೇಲೆ ಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋದು. ಓಕೆ, ಮಾಡ್ರಿ, ಮಿಕ್ಸ್ ಮಾಡ್ರಿ. ನಮ್ದು ಇನ್ಸ್ಟಾಗ್ರಾಮ್ ಕಟ್ ಆಯ್ತು. ನೆಕ್ಸ್ಟ್ ಸೀದಾ ಅವ್ರು ಕಲ್ಸಿದ ಮೇಲೆ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಬರೋದು. ಇದರಲ್ಲಿ ಡೀಟೇಲ್ ಆಗಿ ಬರುತ್ತೆ ಫುಲ್ ವಿಡಿಯೋ. ಇದೊಂದ್ಸರಿ ನೀವು ಮಾಡ್ಕೊಡ್ರಿ, ಅದು ಹಾಕೋದು ಇಂಗ್ರೀಡಿಯೆಂಟ್ಸ್ ಹಾಕೋಬಹುದು. ಏನ್ ಇಂಗ್ರೀಡಿಯೆಂಟ್ಸ್? ಓಕೆ, ಇನ್ಸ್ಟಾಗ್ರಾಮ್ ಯಸ್. ಇವಾಗ ಸಾಬುದಾನಿ ಹಾಕಿದ್ವಲ್ಲ, ಇವಾಗ ಶುಂಠಿ, ಈಗ ಕೊತ್ತಂಬರಿ, ಮೆಣಸಿನಕಾಯಿ, ಶುಂಠಿ, ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು. ಪಟ ಕಲ್ಸು. ಆಮೇಲೆ ಇದು ಏನಿದು ಇದರಲ್ಲಿ ಇಲ್ಲಿ ಬಿಡ, ಮೆಣಸಿನಕಾಯಿ ಕಟ್ ಮಾಡಿರೋದು ತೆಗೆದು ಕೊಡ್ಬೋದು. ಬಹಳ ಖಾರ ಐತಿ. ಹೌದಾ? ಖಾರ ಆಗೈತಾ? ಸೊ ಪಾಪು ಗಂಗರು ಖಾರ ಕಡಿಮೆ ಮಾಡ್ಬೇಕು. ಏನಪ್ಪಿ ನೋಡೋಣ. ಇದ್ರ ಒಂದು ಸ್ವೀಟಿನ ಬಾಕ್ಸ್ ನಂಗೆ ಸ್ವೀಟ್ ಕೊಡ್ರಿ ಹಂಗ. ಆ ಬ್ಲೂ ಕಲರ್ ಕಾಜು ಇದ್ರಂದು. ಇದು ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್, ಮೇನ್ ಶೇಂಗಾ. ಈಗ ಆಮೇಲೆ ಕಲರ್ ಚೇಂಜ್ ಆಗ್ತೈತೆ. ಅಲ್ಲ, ಈಗ ಅದು ಉಪ್ಪು ಕರೆಕ್ಟ್ ಐತೆ ಅಂತ ಹೆಂಗ್ ಕಂಡಿಡಿಯೋದು? ಟೇಸ್ಟ್ ಮಾಡ್ಬೇಕು. ಟೇಸ್ಟ್ ಮಾಡಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಆಪ್ಷನ್ ಕೇಳಿದ್ದು ಅದು ಗೊತ್ತು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಓನ್ಲಿ ಒನ್ ಅಂಡ್ ಓನ್ಲಿ ಆಪ್ಷನ್. ಅಯ್ಯೋ, ನಾನೇನೋ ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಾ ಅನ್ಕೊಂಡ್ರೆ ಅದಕ್ಕೆ ನೀವೇ ಹೇಳ್ಬೇಕು. ಇನ್ನೊಂದು ಯಾವ್ದಾರು ಐತಲ್ಲ ಸೈಂಟಿಫಿಕ್ ಆಗಿ ವೇ ಮಾಡಿಲ್ಲ. ಅದೆಷ್ಟು ಮಾಡತ್ಲಿಗೆ ನಾಳೆ ನಾವು ಹಾಕಿರ್ಲಿಲ್ವಾ ಉಪ್ಪಿನಕಾಯಿ ಕರೆಕ್ಟ್ ಆಗಿ ವೇ ಮಾಡಿ? ಕರೆಕ್ಟ್ ಆಗಿ SOP ಮೇಂಟೈನ್ ಮಾಡೋದು. ಎಷ್ಟೊತ್ತನ ಮಾಡಿದ್ರಿ ಉಪ್ಪಿನಕಾಯಿ? 4 ತಾಸು. ಒಟ್ ಮಾಡಿದ್ವಾ? ಆ 4 ತಾಸು ಮಾಡಿರೋ ಉಪ್ಪಿನಕಾಯಿನ ಎಲ್ಲರೂ ಫುಲ್ ಊಟಕ್ಕೆ ಅಡಿಗೆ ಹಾಕೊಂಡು ಹೊಡಿತೀರಿ. ಸೊ ನೆಕ್ಸ್ಟ್ ಏನಿದು? ನೆಕ್ಸ್ಟ್ ಉಪ್ಪೆಲ್ಲ ಹಾಕಿದ್ಮೇಲೆ ಈಗ ಲಾಸ್ಟಿಗೆ ಶೇಂಗಾ ಪುಡಿ ಮಾಡಿರ್ತೀವಲ್ಲ, ಅದನ್ನ ಹಾಕೋಬೇಕು. ಇದೇ ಮೇನ್ ಐತೆ. ಇದೇ ಟೇಸ್ಟ್ ಚೆನ್ನಾಗಿ ಬರೋದು. ಓಹೋ, ಮಜಾ ಮಾಡ್ಕೊಳ್ಳಿ. ಇಂತ ಸಾಬುದಾನ ವಡಾನೇ ತಿಂದಿರೋದಿಲ್ಲ, ಹಂಗಾಗಿತ್ತು. ಸಾಕಾ? ಈಗ ಕಲ್ಸಿ ಆಮೇಲೆ ಇನ್ನೊಂದ್ಸರಿ ಟೇಸ್ಟ್ ನೋಡಿ ಮತ್ತೆ ಬೇಕಿದ್ರೆ. ಇದು ಟೇಸ್ಟ್ ಆಗಿ ಅರ್ಧ ಹೋಗ್ಬಿಡ್ತೈತಿ. ನಮ್ಮ ಮನೆ ಇರೋ 8 ಜನ ಇದೀವಿ, ಎಲ್ಲರೂ ಟೇಸ್ಟ್ ನೋಡ್ಬೇಕು. ಬಿಡಕ್ಕೂ ಮುಂಚೆ ಟೇಸ್ಟ್ ನೋಡಿ ಅರ್ಧ ಇಲ್ಲೇ ಖಾಲಿ ಆಯ್ತು. ಇನ್ನಿಂದ ಅರ್ಧ ಉಳಿಯೋದೇ ಸ್ವಲ್ಪ. ಅವಾಗ ಫುಲ್ ಕಲ್ಸಿ ರೆಡಿ ಆದ್ಮೇಲೆ ರೆಡಿ ಆಯ್ತಾ? ಇವಾಗ ಸ್ವಲ್ಪ ಎಣ್ಣೆ ತಗೊಂಡು ಇದನ್ನ ಹಿಂಗ್ ಸ್ವಲ್ಪ ಇದನ್ನ ಮಾಡ್ಕೋಬೇಕು, ವಡಾ ಶೇಪ್. ಕಡಿಮೆ ಹಾಕಮ್ಮ, ಕ್ಯಾಲರೀಸ್ ಅಷ್ಟೇ ಹಾಕಿರೋದು. ಎಲ್ಲರೂ ಡಯಟ್ ಅಲ್ಲಿ ಇದೀವಿ. ಬಿಡು ನೋಡೋಣ. ಬಿಡ್ಲ? ಬಿಟ್ಬಿಡು. ಒಂದೇ ಸಲ ಬಿಡ್ತೀಯಾ? ಓಕೆ, ಒಂದ್ 4-5 ಮಾಡ್ಕೊಂಡು ಒಂದೇ ಸರಿ ಬಿಡೋಣ ಅಂತ. ಓಕೆ, ಡನ್. ನೋಡ್ರಿ ಅಜ್ಜಿ ಮೊಮ್ಮಗ. ಅವ್ರ ಲೋಕದಾಗೆ ಅವ್ರದ ಯಾವಾಗ್ಲೂ ಅಜ್ಜಿ ಜೊತೆಗೆ ಆಟ. ಬಿಡ್ರಿ ಬೇಕು. ಏನ್ ಮಾಡಕತ್ತೀರಿ ಶೋ? ನನಗೆ ಕೊಡಿದ್ನಿ. ನನಗೆ ಬೇಕು. ನಂದದು ನಂಗೆ ಬೇಕು. ಕೊಡಲ್ಲ? ಸೂಪರ್. ಮಳೆಗೆ ಈ ತರ ಬಾ ಮಗ, ನಾನು ನಾಳೆ ದಿನ ಆಫೀಸಿಂದ ಬಂದ್ಮೇಲೆ ಹಿಂಗ್ ಮಾಡ್ಕೊಟ್ರೆ ಹೆಣ್ಮಕ್ಳಿಗೆ ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಹೊಟ್ಟೆ 2 ಇಂಚ್ ಎಕ್ಸ್ಟ್ರಾ ಆಗ್ತದೆ. ಮಾಡೋರು ಹಂಗೆ ಕಮ್ಮಿ, 1 ಇಂಚ್ ಕಮ್ಮಿ ಆಗ್ತಾರ ಅಷ್ಟೇ. ಇದು ಲೈಟ್ ಹಾಕ್ತೀನಿ. ಸಾರು ಅವನಾಯ್ತಾ?
ಕಾಶ್ಮೀರ ಏನಾಗ್ತಿದೆ ಇಲ್ಲಿ? ಇದು ಸಾಬುದಾನಿ ವಡ ಆಗ್ತಿದೆ. ಡಮರ ಇಲ್ಲ ಚೆನ್ನಾಗೇ ಆಗಿದೆ. ನಂಗೆ ಯಾಕೋ ಡೌಟ್ ಹೊಡಿತಿದೆ. ಇಲ್ಲ ಇಲ್ಲ ನೀವು ಇನ್ನ ಬೇಯಬೇಕಪ್ಪ. ನೀವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಕತ್ತೀರೋ ಅಥವಾ ಏನ್ ಮಾಡಕತ್ತೀರಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಎರಡು ಎಷ್ಟೇ ಆಗ್ಲಿ ಕೊನೆಗೆ ನಾವು ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಮೇಲೆ ಸರಿ ಹೋಗೋದು ಅದು. ಇದಕ್ಕ ಸ್ವಲ್ಪ ಮೈದಾ ಇದು ಅಕ್ಕಿ ಹಿಟ್ಟ ಅಕ್ಕಿ ಇಟ್ಟಿಲ್ಲ ಮೈದಾ ಕೀಟ ಹಾಕಂಗಿಲ್ಲ. ಅಕ್ಕಿ ಹಿಟ್ಟು ಇವ್ರು ಏನೋ ಎಕ್ಸ್ಪೆರಿಮೆಂಟ್ ಮಾಡಂಗ ಕಾಣ್ತಾವ್ರೆ ಇವ್ರು ನಿಜವಾಗ್ಲು. ಇಲ್ಲ ಅವು ಜಮಖಾನ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿದ್ದು. ಇಲ್ಲ ಹೌದು, ಒಮ್ಮೆ ಮನ್ಯಾಗ ಹಿಂಗಾಗಿತ್ತು, ಮತ್ತ ಆಮೇಲೆ ಮಾಡಿದಾಗ ಮತ್ ಸರಿ ಹೋಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಏನೋ ಸರಿ ಹೋಗ್ತದೆ ಅಂತ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ನೋಡೋಣ. ಅಥವಾ ಪ್ರಾಪರ್ ಎಣ್ಣೆ ಕಾದಿಲ್ಲ ಅಂದ್ರೆ ಹಿಂಗ ಇಲ್ಲ 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 ಫುಲ್ ಕಾದಿತ್ತು. ಬಾಳ ಕಾದಿದ್ರು ಹಂಗೆ ಬಾಳಕಾದ್ರೂ ಹಂಗಾಗ್ತದೆ. ಆಫ್ ಮಾಡಿದ್ದೆ ಹಂಗ ನೀವು. ಫಸ್ಟ್ ಬ್ಯಾಚ್ ರೆಡಿ ಆಯ್ತು. ಸೊ ನೋಡ್ತಾ ಇರ್ಬೋದು ಕ್ರಿಸ್ಪಿ ಆದಂತಹ ಸಾಬುದಾನ ವಡ ಮಾಡಕ್ ಹೋಗಿದ್ದು, ಬಟ್ ಸಾಬುದಾನ ಉಸುಳಿ ಆದಂಗೆ ಆಗಿದೆ ಇದು. ಪರವಾಗಿಲ್ಲ ನೋಡೋಣ. ಇಲ್ಲ, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇಂಥದ್ದು ತಿಂದೇ ಇಲ್ಲ ನಾನು ಎಲ್ಲೂ. ಸೊ ನಾವು ಹೊರಗಡೆ ಹೋದಾಗ ಚೆನ್ನಾಗಿ ಬರುತ್ತೆ, ನಾವು ಮನೇಲಿ ಇದ್ದಾಗ ಚೆನ್ನಾಗಿ ಬರಂಗಿಲ್ಲ. ಓಹೋ ಹೋ 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 ಇಂಥ ಸಾಬುದಾನ ವಡಿನೇ ನೋಡಿಲ್ಲ ನಾನು. ಇದು ಸಾಬುದಾನ ವಡ ಹೋಗಿ ಸಾಬುದಾನ ಕ್ಯೂಬ್ ಆಗ್ಬಿಟ್ಟೈತಿಲ್ಲ. ಒಳ್ಳೆ ಚೀಸ್ ಬಾಲ್ಸ್ ಬರ್ತಾವಲ್ಲ. ಸುಡಲ್ಲ ಸುಡ್ತೈತೆ. ಮುಗಿತಾ ಇಲ್ಲ, ನಮ್ಗೆ ಯಾವಾಗ ಕೊಡ್ತೀರಿ ನೀವು? ಆಯ್ತು ಸಾಬುದಾನ ಕ್ಯೂಬ್ಸ್ ರೆಡಿ. ನಂಗೆ ಸಾಬುದಾನಿ ವಡ ಅಂದ್ರೆ ಇಷ್ಟವಾ? ನಂಗೂ ಭಾಳ ಇಷ್ಟವ. ಹೌದಾ? ಮೈಸೂರು ಬಜ್ಜಿ ಇಷ್ಟ ನಿಂಗ? ಹಾ ನಂಗೂ ಇಷ್ಟ. ನಾನಂತೂ ಬರೀ ಎಲ್ಲರೂ ಮೈಸೂರು ಬಜ್ಜಿ ಸಾಬುದಾನಿ ವಡ. ಹೌದಾ? ನಂಗೂ ಇಷ್ಟ ಮೈಸೂರು ಸೇಮ್. ದಬ್ಬ ಹೊಡೆಯೋದ್ಮೇಲೆ ಮೈಸೂರು ಬಜ್ಜಿ ಏನಿಲ್ಲ, ನಾವು ತಿಂತೀವಿ ಫ್ರೈಡ್ ಐಟಮ್ಸ್ ಎಲ್ಲ. ನಮ್ ಇಬ್ರದ್ದು ಆಲ್ಮೋಸ್ಟ್ ಟೇಸ್ಟ್ ಸೇಮ್ ಐತಿ ಗೊತ್ತಾ? ಹಾ ಓಕೆ. ಜೋಳದ ರೊಟ್ಟಿ ಎಸ್ ಅದ್ರಲ್ಲಿ ಡಿಫ್ರೆಂಟ್. ಇಡ್ಲಿ ತಿಂತೀರಾ ಇಬ್ರು? ಇಡ್ಲಿ ಇಷ್ಟ. ನಂಗೂ ದೋಸೆ ಇಷ್ಟ. ನಿಂಗೇನು ಇಷ್ಟ ಇಲ್ಲ ಅಂತ ಹೇಳಿ. ಜಿಗ್ ಅವಲಕ್ಕಿ ಇಷ್ಟ ಇಲ್ಲ. ಅದು ಒಂದ್ಸಲ ರೆಸಿಪಿ ಮಾಡೋದು, ಅದ್ರದ್ದು ಒಂದು ನಿನ್ನೆ ಮಾಡಿದ್ರಲ್ಲ, ನೀನೇ ಮಾಡಿವಿ. ಅಪ್ಡೇಟ್ ಮಾಡ್ಬೇಕು. ಬಂದ ನೋಡ್ರಿ ಅಣ್ಣ, ಬಂದು ಒಂದು ಕಾರ್ನ ಸೀದಾ ಕಿಚನ್ ಒಳಗೆ ತರ್ತೀಯಲ್ಲ. ಏಯ್ ಸ್ಟೈಲ್ ಆಗಿ ಬರೀ ಇಳಿತೀಯನ್ ನೀನು? ಹಾ ಹೆಂಗ್ ಇಳಿತಿ? ಏನು ದೊಡ್ಡ ಬೀಳ್ತಿ ಸ್ಟೈಲ್ ಮಾಡ್ತೀನಿ ನೀನು. ಏನ್ ಮಾಡ್ತಿ ಬಾಯ್ಲಿ? ಇಲ್ಲಿ ಬಾಯ್ಲಿ 10 ಬಾಯ್ಲಿ ಕುಡ್ ಬಾಯ್ಲಿ ಮಜಾ ಮಾಡಿ ನಾವು ಇಬ್ರು. ಏನಿದೆ? ವಡೆ. ಏನ್ ವಡೆ? ಸಾಬುದಾನಿ ವಡೆ ಅಲ್ಲ, ಇದು ಸಾಬುದಾನ ಕ್ಯೂಬ್ಸ್. ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕ್ರಿಸ್ಪಿ ಕ್ಯೂಬ್ಸ್. ಸಾಬುದಾನ ಕ್ರಿಸ್ಪಿ ಕ್ಯೂಬ್ಸ್ ರೆಡಿ ಆಗಿದೆ. ಹಾ ಕಚಪ್ ಇದ್ರೆ ಹಾಕ್ಬೇಕು ಐತಿ. ನಾನು ಕೇಳದೇ ಇಲ್ಲ ಆಗಲೇ. ನಾನು ತಿನ್ನಲ್ಲ ಆ್ಯಕ್ಚುಲಿ ನಾನು ಕೆಚಪ್ ತಿನ್ನಲ್ಲ. ಇಲ್ಲಿ ಸೈಡಿಗೆ ಹಾಕಿದ್ರೆ ಏನೋ ಒಂಥರ ನೋಡೋಕೆ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಭಾಳ ಚೆನ್ನಾಗಿ ಬಂದೈತೆ ರೆಸಿಪಿ. ಟ್ರೈ ಮಾಡ್ಬೋದು ನೀವು ಎಲ್ಲರೂ, ಖಂಡಿತ ಟ್ರೈ ಮಾಡಿರಿ. ಮರಿದೆಲ್ಲ ಇವರು ಫಸ್ಟ್ ಸ್ಟೆಪ್ ಮಾಡಿದ್ದು ಇದನ್ನು ಫಾಲೋ ಮಾಡಬೇಡ್ರಿ. ಸೆಕೆಂಡ್ ಏನೋ ಏನು ಮೆಥಡ್ ಮಾಡಿದ್ರಲ್ಲ, ಏನು ಮಾಡಿದ್ರು? ಸ್ವಲ್ಪ ದಪ್ಪ ಬಿಡ್ಬೇಕಂತ. ಇದು ಫುಲ್ ಫ್ಲ್ಯಾಟಾಗಿ ಬಿಡಬಾರ್ದು. ಆಹಾ ಎಲ್ಲರೂ ಕೆಲಸ ಮಾಡ್ತಿದ್ದೆ ಸಾಬುದಾನ ವಡೆ ಮಾಡಕ್ಕೆ ಎಲ್ಲರೂ. ಚೆನ್ನಾಗೈತೆ ಅಂತ ಅಂದ್ರೆ ಕಾಂಪ್ಲಿಮೆಂಟ್ ಅದು, ಖುಷಿ ಪಡೋದು. ಇದು ಸ್ಪೆಷಲ್. ಇದೇನಿದು ಔಟ್ ಆಫ್ ದಿ ಬಾಕ್ಸ್ ಬಂತಲ್ಲ? ಇದು ಕೊಟ್ಟೂರು ಮೆಣಸಿನಕಾಯಿ. ಒಬ್ಬ ಇದೇನು ಈಗ ಸಡನ್ ಆಗಿ ಫೇಮಸ್ ಇದಕ್ಕೆ ಮಾಡೋದ್ರಲ್ಲಿ. ಓಕೆ, ಒಂದು ತಿನ್ನೋಡ್ಲಾ? ತಿನ್ನೋಡೋಣ ಹೆಂಗೈತಿ. ಸೂಪರ್. ಮೆಣಸಿನ್ಕಾಯಿ ಆ್ಯಕ್ಚುಲಿ ಮುಂಚೆ ಊರಲ್ಲಿ ಮೆಣಸಿನ್ಕಾಯಿ ಫೇಮಸ್ಸು ಪುತ್ತೂರಲ್ಲಿ. ಇಂಥ ಮಳೆಯಲ್ಲಿ ಇಂಥ ಬಿಸಿ ಮೆಣಸಿನ್ಕಾಯಿ ನಿಜವಾಗ್ಲು
ಹಾಂ ಹಾಂ ಖಾರ ಇದೆ ಮೆಣಸಿನ್ಕಾಯಿ ಏನ ಅಯ್ಯಯ್ಯೋ ಎಲ್ಲ ಬಿಡಪ್ಪಾಜಿ ಓದ್ತು ಚಾಚಿಗೆ ಅರ್ಥ ಮಾಡೋಣ ಆಮೇಲೆ ಅವನು ಮೆಣಸಿನ್ಕಾಯಿ ತಿನ್ಸು ಮೆಣಸಿನ್ಕಾಯಿ ತಿನ್ನು ಏಯ್ ತಿನ್ನು ಮೆಣಸಿನ್ಕಾಯಿ ತಿನ್ನ ಮೆಣಸಿನ್ಕಾಯಿ ತಿನ್ಸಕ್ ಬಾ ಅವನಿಗೆ ಏಯ್ ಕೊಡು ಕೊಡು ಅಂತ ಕೊಡು ಬಾಯ್ ಹತ್ರ ತಗೊಂಡೋಗಿ ನೋಡೋಣ ಏನು ಮಾಡ್ತಾನೆ ಯಾಕ ಸೊ ತುಂಬ ಚೆನ್ನಾಗಿತ್ತು ನಮ್ಗೆ ಇವತ್ತಿಂದು ಸಾಬುದಾನ ಕ್ಯೂಬ್ಸ್. ಸೊ ಇವತ್ತಿಗಿಷ್ಟು, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.